ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇದು ಒಂದು ವರ್ಷದ ಹಿಂದಿನ ಕತೆ. ಕುಂಭಮೇಳದಲ್ಲಿ ಸಂಭ್ರಮವೋ ಸಂಭ್ರಮ. ಕೋಟ್ಯಾಂತರ ಭಕ್ತರ ಆಗಮನ. ಯಾವುದೇ ಒಂದು ಏನೆಳೆದು ಜನ ತುಂಬಿ ತುಳುಕಿದ್ರೂ ಅದನ್ನು ಲೆಕ್ಕಿಸದೆ ಭಕ್ತರ ಒಂದು ಸಾಗರವೇ ಅಲ್ಲಿ ತುಂಬಿ ತುಳುಕಾಡುತ್ತಿತ್ತು. ಅಲ್ಲಿ ಒಂದು ಕಡೆ ಭಕ್ತರ ಸಾಗರ ಆದರೆ ಇನ್ನೊಂದು ಕಡೆ ತಮ್ಮ ಹೊಟ್ಟೆಪಾಡಿಗೋ ಅಥವಾ ತಮ್ಮ ಜೀವನ ಉದ್ಧಾರಕ್ಕೋ ಒಂದಷ್ಟು ವ್ಯಾಪಾರಕ್ಕೆ ಅಂತ ಒಂದು ವರ್ಗದ ಜನ ಬಂದಿದ್ದರಲ್ಲಿ. ಅಲ್ಲಿ ಅವರು ಬಳೆಗಳನ್ನು, ಸರವನ್ನು, ಬೆಲೂನ್, ಹಾಗೆ ಓಲೆಗಳನ್ನು, ಈ ಥರ ಎಲ್ಲ ಅವರಿಗೆ ಯಾವುದೆಲ್ಲ ಅದರಲ್ಲಿ ಅನುಭವ ಇದೆ ಅದನ್ನೆಲ್ಲ ಅವರು ಮಾರಿ ಬದುಕಲು ಆ ಕಡೆ ಒಂದು ಕುಟುಂಬವೇ ಆಗಮಿಸಿ ಅಲ್ಲಿ ತಮ್ಮ ವ್ಯಾಪಾರವನ್ನು ಮುಂದುವರಿಸ್ತಾ ಇತ್ತು. ಅಲ್ಲಿ ಯಾರೋ ಒಬ್ಬ ಬಹಳ ಸೌಂದರ್ಯ ಆರಾಧಕ ಅಂತಲೇ ಹೇಳ್ಬೋದು. ಅವರ ಕಣ್ಣಿಗೆ ಅವರ ಮೊಬೈಲ್ ಕ್ಯಾಮರಕ್ಕೆ ಒಂದು ಹುಡುಗಿ ಸೆರೆ ಆಗ್ತಾಳೆ. ಬಹುಶಃ ಅವರಿಗೆ ಫೋಟೋದ ಬಹಳಷ್ಟು ಹುಚ್ಚಿರ್ಬೋದೇನೋ, ಅದು ಗೊತ್ತಿಲ್ಲ. ಒಟ್ಟಲ್ಲಿ ಆ ಫೋಟೋವನ್ನು ಕ್ಲಿಕ್ಕಿಸಿ ಸೋಷಿಯಲ್ ಮೀಡ್ಯಾದಲ್ಲಿ ಹಾಕ್ತಾರೆ. ದಿನ ಬೆಳಗಾಗೋದ್ರೊಳಗೆ ಆ ಹುಡುಗಿ ಇಡೀ ನಮ್ಮ ದೇಶ ಮಾತ್ರ ಅಲ್ಲ, ದೇಶದಲ್ಲಿ ವಿದೇಶಗಳಲ್ಲೂ ಆ ಹುಡುಗಿ ವೈರಲ್ ಆಗುತ್ತೆ. ಎಲ್ಲ ನಿನ್ನೆ ಗೊತ್ತಿಲ್ಲದ ಹುಡುಗಿ ಇವತ್ತು ಬೆಳಿಗ್ಗೆ ಎದ್ದೇಳುವಾಗ ಎಲ್ಲರಿಗೂ ಕೂಡ ಆ ಹುಡುಗಿಯ ಒಂದು ಮುಖದ ಪರಿಚಯ ಆಗುತ್ತೆ. ಯಾರು ಅಂತ ಕೆದಕಿ ನೋಡಿದಾಗ ಇದು ಕುಂಭಮೇಳದಿಂದ ಫೋಟೋ ಕ್ಲಿಕ್ಕಿಸಿ ಯಾರೋ ಒಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿರ್ತಾರೆ. ಆವತ್ತೇ ನೋಡಿ ಆ ಹುಡುಗಿಯ ಒಂದು ಹಣೆಬರಹನೇ ಬದಲಾಗಿತ್ತು. ಬಹುಶಃ ನಮ್ಮ ಶಿವ ದೇವನ ಆಶೀರ್ವಾದನೋ ಅಥವಾ ಆ ಹುಡುಗಿಯ ಹಣೆಬರಹನೋ, ಒಟ್ಟಲ್ಲಿ ಎಲ್ಲೆಲ್ಲೂ ಹುಡುಗಿ ಫೇಮಸ್ ಆದರೂ ಅಷ್ಟೇ ಅವರಿಗೆ ಖಾಸಗಿ ಬದುಕಿಗೂ ಕೂಡ ತೊಂದರೆ ಆಯಿತು. ಅಲ್ಲಿ ವ್ಯಾಪಾರಕ್ಕೆ ಅಂತ ಹೋದ ಹುಡುಗಿಗೆ ಸರಿಯಾಗಿ ಆ ಕುಟುಂಬಕ್ಕೆ ವ್ಯಾಪಾರ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಈ ಹುಡುಗಿನ ಹುಡುಕಿ ಬರೋ ಜನರೇ, ದೇವರನ್ನು ಹುಡುಕಿ ಬರೋ ಜನರಿಗಿಂತ ಈ ಹುಡುಗಿನ ಹುಡುಕಿ ಬರೋ ಜನರೇ ಜಾಸ್ತಿಯಾಗಿತ್ತು. ಹಾಗಾಗಿ ಇವಳನ್ನಲ್ಲಿ ರಕ್ಷಣೆ ಮಾಡೋದು ಕೂಡ ಕುಟುಂಬದವರ ಕೆಲಸ ಆಗಿರೋದ್ರಿಂದ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಕೂಡ ಬಹಳ ಕಷ್ಟ ಆಯಿತು. ಈ ಹುಡುಗಿ ಹೆಸರೇ ಮೊನಾಲಿಸಾ ಭೋಸ್ಲೆ. ಇನ್ನೂ 17ರ ಹರೆಯದ ಹುಡುಗಿ ಪಾಪ. ನನ್ನ ಕಣ್ಣಿಗಂತೂ ಅವರು ಅತ್ಯಂತ ಸೌಂದರ್ಯವತಿ ಅಂತ ನನಗೆ ನಿಜವಾಗ್ಲೂ ಯಾವಾಗಲೂ ಎನಿಸಿಲ್ಲ. ಯಾಕಂದರೆ ನಾನು ಯಾರ ಮೇಲೂ ಕೂಡ ಜಲಸ್ ಪಟ್ಟಿಲ್ಲ ಇದುವರೆಗೆ, ಇನ್ನು ಮುಂದೆ ಕೂಡ ಜಲಸ್ ಪಡೋದೇ ಇಲ್ಲ. ಹುಡುಗಿ ಒಂದು ನೋಡಲಿಕ್ಕೆ ಆಕರ್ಷಣೆ ಆಗಿತ್ತು, ಹಾಗೆ ಕಣ್ಣುಗಳು ಕೂಡ ಆಕರ್ಷಣೆ ಆಗಿತ್ತು. ಆಮೇಲೆ ಚೆಲುವೆ ಅಂತ ಹೇಳ್ಬೋದು. ಒಂದು ರಾತ್ರಿ ಬೆಳಗಾಗೋದ್ರೊಳಗೆ ಇಡೀ ಪ್ರಪಂಚದಾದ್ಯಂತ ವೈರಲ್ ಆಗುವಷ್ಟು ಸೌಂದರ್ಯ ಇತ್ತೇನೋ, ಅದು ನಮ್ಗೆ ಗೊತ್ತಿಲ್ಲ. ಸೌಂದರ್ಯ ನೋಡುವವರ ಕಣ್ಣಲ್ಲಿರೋದಷ್ಟೇ. ಆದರೆ ಹುಡುಗಿ ಅಂತೂ ವೈರಲ್ ಆಗಿದ್ದು 100ಕ್ಕೆ 100 ನಿಜ. ಆದರೆ ಜನ ಮರಳೋ ಜಾತ್ರೆ ಮರಳೋ ಅಂತ ಎಲ್ಲರ ಹುಡುಗಿಯ ಫೋಟೋವನ್ನು ಶೇರ್ ಮಾಡಿದರು, ಒಂದಷ್ಟು ಸಪೋರ್ಟ್ ಮಾಡಿದ್ರಲ್ಲಿ ನನಗೆ ಬಹಳ ಸಂತೋಷ ಇತ್ತು. ಯಾಕಂದರೆ ಒಂದು ತಮ್ಮ ಹೊಟ್ಟೆಪಾಡಿಗಾಗಿ ಬದುಕಲಿಕ್ಕೆ ಅಂತ ಬಂದ ಒಂದು ಜನಾಂಗ. ಬಹುಶಃ ಮತ್ತೆ ಒಮ್ಮೆ ಹೇಳ್ತೀನಿ ನಾನು, ಶಿವದೇವರ ಆಶೀರ್ವಾದದಿಂದ ಇದು ನಡೆದಿರಲೂಬಹುದು. ಒಟ್ಟಲ್ಲಿ ಆ ಹುಡುಗಿದೆಲ್ಲೋ ಖಾಸಗಿ ಬದುಕು ಮಾತ್ರ ಅವತ್ತು ಕಸಿದುಕೊಂಡಾಗಾಯಿತು. ನಂತರದಲ್ಲಿ ಅವರೆಲ್ಲ ಮೂಟೆ ಎಲ್ಲ ಕಟ್ಟಿಕೊಂಡು ಅವರು ತಮ್ಮ ಊರಿಗೆ ಹೋದರು. ಅವರು ಆ ಒಂದು ಕುಂಭಮೇಳ ಎಷ್ಟು ದಿನ ನಡೀತೋ ಅಷ್ಟು ದಿನ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಹುಡುಗಿಯ ರಕ್ಷಣೆ ಬಹಳ ಮುಖ್ಯ ಆಗಿತ್ತು. ಜನಗಳು ಸುತ್ತುವರಿಯೋದು, ಫೋಟೋಕ್ಕಾಗಿ ಕೇಳೋದು, ಎಷ್ಟೇ ದೊಡ್ಡವರಾಗಲಿ ಅಥವಾ ಎಷ್ಟೇ ಒಂದು ಪ್ರಖ್ಯಾತ ಪಡೆದವರಾಗಲಿ, ಒಂದು ಹಲವಾರು ಜನರ ಜೊತೆ ಫೋಟೋ ಕ್ಲಿಕ್ಕಿಸುವಾಗ ಅವರಿಗೂ ಒಂದು ರೀತಿ ಸುಸ್ತಾಗುತ್ತಲ್ವ. ಹಾಗೆ ಈ ಹುಡುಗಿ ಕೂಡ ಸಾಕು ಅನ್ನಿಸ್ತು ಈ ಒಂದು ಎಲ್ಲರ ಜೊತೆ ನಿಂತು ಫೋಟೋ ಕ್ಲಿಕ್ಕಿಸಿ ಕೊಡೋದ್ರಲ್ಲಿ. ಆ ಒಂದು 16-17ರ ವಯಸ್ಸಿನ ಮಧ್ಯೆಯ ಹುಡುಗಿಗೆ ತನಗೆ ಸಿಕ್ಕಿದ ಈ ಒಂದು ಏನು ಹೇಳೋದು, ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾನು ವೈರಲ್ ಆಗ್ತಿದ್ದೇನೆ ಅಂತ ತಿಳ್ಕೊಂಡಾಗಲೇ ಅದನ್ನು ಹೇಗೆ ಸ್ವೀಕರಿಸಬೇಕು ಅಂತ ಆ ಹುಡುಗಿಗೆ ಗೊತ್ತಾಗಿರಲಿಲ್ಲ. ಯಾಕಂದರೆ ಅದು ಬಹಳ ಚಿಕ್ಕ ವಯಸ್ಸು. ನಂತರದಲ್ಲಿ ಅವರು ಊರಿಗೆ ಬರ್ತಾರೆ. ಊರಿಗೆ ಬಂದ ಮೇಲೆ ಅವರಿಗೆ ಸಾಕಷ್ಟು ಈ ಬ್ರ್ಯಾಂಡ್ಗಳ ಅವಕಾಶ ಸಿಗುತ್ತೆ. ಆಮೇಲೆ ಅವಳ ಸೋಷಿಯಲ್ ಮೀಡಿಯಾ ತೆರೆದು ನೋಡಿದರೆ ಲಕ್ಷ ಫಾಲೋವರ್ಸ್ ಎಲ್ಲ ಇನ್ನೂ ಜಾಸ್ತಿ ಆಗಿತ್ತು. ಮೊದಲೇ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದರು, ಆದರೆ ಯಾವುದು ಅಷ್ಟೊಂದು ಅವರು ಫೇಮಸ್ ಆಗಿರಲಿಲ್ಲ. ಇದರ ನಂತರದಲ್ಲಿ ಅವರಿಗೆ ಲಕ್ಷ ಲೆಕ್ಕದಲ್ಲಿ ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಸೇರಿದರೆ ಭಾಳಷ್ಟು
ಎಷ್ಟು ಫಾಲೋವರ್ಸ್ ಜಾಸ್ತಿ ಆಯಿತು. ನಂತರಲ್ಲಿ ಸಣ್ಣ ಸಣ್ಣ ಒಂದು ಏನು ಹೇಳೋದು ಬ್ರ್ಯಾಂಡಿಗೆ, ಆಮೇಲೆ ಒಂದು ಟೆಲಿಫಿಲ್ಮ್ ಈ ಥರ ಎಲ್ಲ ಅವಕಾಶ ಬರಲಿಕ್ಕೆ ಹುಡುಗಿಗೆ ಶುರುವಾಯಿತು. ಸಕ್ಸಸ್ ಏನು ಅಂತ ಅವಳಿಗೆ ಅರ್ಥ ಆಗಲಿಕ್ಕೆ ಶುರುವಾಯಿತು. ಮನೆಯವರು ಕೂಡ ಬಹಳ ಖುಷಿಪಟ್ಟರು ಆ ಸಮಯದಲ್ಲಿ. ಆದರೆ ಇಷ್ಟೆಲ್ಲ ಸಕ್ಸಸ್ ಸಿಕ್ಕಲಿಕ್ಕೆ ಇವರು ಯಾವುದೇ ಸಿನಿಮಾ ಸ್ಟಾರ್ ಆಗಿರಲಿಲ್ಲ, ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್ ಆಗಿರಲಿಲ್ಲ, ಒಟ್ಟಲ್ಲಿ ಆ ಒಂದು ಫೋಟೋದ ನಾಯಕಿ ಮಾತ್ರ ಆಗಿದ್ದರು. ಆದರೆ ಮೋನಾಲಿಸಾಗೆ ಇಷ್ಟು ಸಕ್ಸಸ್ ಸಿಕ್ಕಿರೋದು ಕೂಡ ಕಷ್ಟಪಡದೆ ಸುಲಭವಾಗಿ ಸಿಕ್ಕಿರುವ ಸಕ್ಸಸ್. ಯಾವತ್ತೂ ನೋಡಿ ಸುಲಭವಾಗಿ ಏನು ಸಿಕ್ಕಿದರೂ ಅದಕ್ಕೆ ಬಹಳಷ್ಟು ಆಯಸ್ಸು ಕಮ್ಮಿ ಇರುತ್ತೆ. ಹಾಗೆ ಅದು ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಸಕ್ಸಸ್ ಇರುತ್ತೆ. ಇವತ್ತು ಮೋನಾಲಿಸ್ ಅವರು ಮನಸ್ಸು ಮಾಡಿದವರ ಕುಟುಂಬವನ್ನು ಯಾವುದೋ ಒಂದು ಶ್ರೀಮಂತಿಕೆಗೆ ಕೊಂಡೊಯ್ಯಬಹುದಾಗಿತ್ತು. ಆದರೆ ಅವರದು ಮಾಡಲಿಲ್ಲ. ಅದು ಹೇಳ್ತೇವಲ್ವ, ನಮ್ಮ ಒಂದು ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ವ, 16ರ ವಯಸ್ಸು ಉಚ್ಚುಕೋಡಿಯ ಮನಸ್ಸು, ಅಥವಾ ಉಚ್ಚುಕೋಡಿಯ ಮನಸ್ಸು 16ರ ವಯಸ್ಸು. ಅದೇ ನಮ್ಮ ಮೋನಾಲಿಸ್ ಅವರ ಬದುಕಲ್ಲಿ ಕೂಡ ಆಯಿತು. ಆದರೆ ಮೋನಾಲಿಸ್ ಅವರ ಬದುಕು ಸಾಧಾರಣದ ಬಡತನದ ಬದುಕಾಗಿತ್ತು. ಹಾಗಾಗಿ ಅವರಿಗೆ ಇಡೀ ನಮ್ಮ ದೇಶ ಅಲ್ಲದೆ ಜಾತಿ ಮತ ಯಾವುದು ಲೆಕ್ಕಿಸದೆ ದೇಶ ವಿದೇಶಗಳಲ್ಲಿ ಕೂಡ ಆ ಹುಡುಗಿಗೆ ಸಪೋರ್ಟ್ ಮಾಡಲಿಕ್ಕೆ ನಿಂತರು. ಯಾಕೆಂದರೆ ಬೆಳೀಲಿ, ಯಾಕೆಂದರೆ ಎಲ್ಲರೂ ಸಪೋರ್ಟ್ ಮಾಡುವಾಗ ಬಾಕಿದ್ದವರು ಯಾರೂ ಮೂಲೆ ಗುಂಪಾಗಿಲ್ಲ, ಎಲ್ಲರೂ ಸೇರಿ ಅವರಿಗೆ ಸಪೋರ್ಟ್ ಮಾಡಿ ಎಲ್ಲೋ ಎತ್ತರಕ್ಕೆ ಕರ್ಕೊಂಡು ಹೋಗುವ ಸಮಯದಲ್ಲೇ ಅವರು ಮನಸ್ಸನ್ನು ಬದಲಾಯಿಸಿದರು. ಅವರು ಫೇಸ್ಬುಕ್ಕಲ್ಲಿ ಒಬ್ಬ ಗೆಳೆಯನನ್ನು ಹುಡುಕಿದರು 6 ತಿಂಗಳ ಹಿಂದೆ. ಯಾಕಂದರೆ 6 ತಿಂಗಳ ಹಿಂದೆ ಗೆಳೆಯನ್ನು ಹುಡುಕಿ ಅವರಿಗೆ 18 ವಯಸ್ಸಾಗಲಿಕ್ಕೆ ಅವರು ಕಾದರು. ಅವರಿಗೆ ತಾಳ್ಮೆ ಎಂಬುದು ಇರಲಿಲ್ಲ, ತಾನು ಏನೆಂಬುದು ಅವರಿಗೆ ಅರ್ಥ ಆಗಲಿಲ್ಲ. ನಾನು ಮನಸ್ಸು ಮಾಡಿದರೆ ಏನು ಕೂಡ ಮಾಡ್ಬೋದಾಗಿತ್ತು, ಅಷ್ಟು ಪವರ್ ನನ್ನ ಕೈಯಲ್ಲಿದೆ ಅಂತ ಗೊತ್ತಾದ್ರೂ ಆ ಹುಡುಗಿಗೆ ತಲೆಗೆ ಅದೆಲ್ಲ ಹೋಗಲಿಲ್ಲ. ಅವಳು ಒಬ್ಬ ಯಾವುದು ಬೇರೆ ಧರ್ಮದವನ ಪ್ರೀತಿಸಲಿಕ್ಕೆ ಶುರುವಾದಳು. ಅದು ಯಾರಿಗೂ ಗೊತ್ತಿರಲಿಲ್ಲ. ಅವರಿಗೆ ಬೇರೆ ಕುಟುಂಬದಲ್ಲಿ ಏನು ಸಮಸ್ಯೆ ಇತ್ತು ಅಂತ ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಶೂಟಿಂಗ್ ಅನ್ನೋ ಒಂದು ನೆಪದಲ್ಲಿ ಅವರು ತನ್ನ ಪ್ರಿಯತಮನ ಜೊತೆ, ಹಾಗೆ ತಂದೆ ಹತ್ರ ಸುಳ್ಳು ಹೇಳಿ ಶೂಟಿಂಗ್ ಅಂತ ತಂದೆ ಜೊತೆನೇ ಬಂದು ಅಲ್ಲಿ ಕೇರಳದಲ್ಲಿ ತಂದೆಯನ್ನು ಒಂದು ಕಡೆ ಕೂರಿಸಿ ಅವಳು ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಅವರಿಬ್ಬರು ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಇದಕ್ಕೆ ಕೇರಳ ರಾಜ್ಯವೇ ಅಥವಾ ಇವರು ತಿರುವನಂತಪುರಕ್ಕೆ ಹೋಗಿರೋದಲ್ವ, ಹಾಗಾಗಿ ಅಲ್ಲಿ ಎಲ್ಲರೂ ಕೂಡ ಇವರಿಗೆ ಬೆಂಬಲ ಕೊಡ್ತಾರೆ. ದೇವಸ್ಥಾನ ಮುಸ್ಲಿಂ ಯುವಕನಾದ್ರೂ ಧರ್ಮವನ್ನೆಲ್ಲ ಮರೆತವನು ದೇವಸ್ಥಾನದಲ್ಲಿ ಮದುವೆ ಆಗ್ತಾನೆ. ಮದುವೆ ಆದ ನಂತರ ಅವರ ಕುಟುಂಬ ಅಂತೂ ಕಣ್ಣೀರಲ್ಲಿ ಕೈ ತೊಳಿಲಿಕ್ಕೆ ಶುರು ಆಗ್ತಾರೆ. ಅವರ ಹೆತ್ತ ಕರುಳು ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡಿದರು. ಅದಲ್ಲದೆ ಅವಳಿಗೆ 18 ವಯಸ್ಸು ಅಂತ ಅವಳು ಪ್ರೂವ್ ಮಾಡಿದ್ದಕ್ಕೆ ಆ ಮದುವೆಗೆ ನಮ್ಮ ಕೇರಳದ ಬಹಳ ದೊಡ್ಡ ದೊಡ್ಡ ಜನಗಳು ಕೂಡ ಸಪೋರ್ಟ್ ಮಾಡಿದರು. ಅಲ್ಲಿ ಕೇರಳದಲ್ಲಿ ಅದು ಎಲ್ಲರಿಗೂ ಇಷ್ಟ ಆಗಿದ್ದೇನೆಂದರೆ, ಇಂತಹ ದೊಡ್ಡ ದೇಶದಲ್ಲಿ ನಮ್ಮ ಕೇರಳವನ್ನೇ ಅವರು ಆಯ್ಕೆ ಮಾಡಿದ್ರಲ್ವಾ, ಅಂದರೆ ಕೇರಳದಲ್ಲಿ ಅಷ್ಟು ಒಳ್ಳೆ ಜನ ಇದೆ ಅಂತ. ಇಲ್ಲಿ ಹೆತ್ತವರ ನೋವು ಯಾರಿಗೂ ಅರ್ಥ ಆಗಲಿಲ್ಲ. ಇಲ್ಲಿ ನಾನೊಬ್ಬ ಮುಸ್ಲಿಂ ಯುವಕನ ಜೊತೆ ಮದುವೆ ಆಗಿದ್ದಕ್ಕೆ ಖಂಡಿತವಾಗಿ ಏನೂ ಹೇಳ್ತಾ ಇಲ್ಲ. ಕೆಟ್ಟವರು ಮುಸ್ಲಿಂ ಸಮುದಾಯದಲ್ಲಿದ್ದಾರೆ, ಒಳ್ಳೆಯವರು ಮುಸ್ಲಿಂ ಸಮುದಾಯದಲ್ಲಿದ್ದಾರೆ, ಹಿಂದೂಗಳಲ್ಲೂ ಕೆಟ್ಟವರು ಒಳ್ಳೆಯವರಿದ್ದಾರೆ, ಪ್ರತಿಯೊಂದು ಜಾತಿ ಮತಗಳಲ್ಲೂ ಕೆಟ್ಟವರು ಒಳ್ಳೆಯವರಿದ್ದಾರೆ. ಯಾಕೆಂದರೆ ಇದು ಖಂಡಿತವಾಗಿ ಲವ್ ಜಿಹಾದ್ ಅಲ್ಲವೇ ಅಲ್ಲ, ಇದು ಪರಸ್ಪರ ಒಪ್ಪಿಕೊಂಡು ಆಗಿರುವಂಥ ಮದುವೆ. ಈ ಮದುವೆ ಖಂಡಿತ ಅವರಿಗೆ ಆಗ್ಬೋದಿತ್ತು ಇನ್ನೂ ಒಂದಷ್ಟು ಜೀವನದಲ್ಲಿ. ಯಾಕೆಂದರೆ ಸಕ್ಸಸ್ ಕಾಲಡಿಯಲ್ಲಿ ಬಂದು ನಿಂತಿತ್ತು. ಇನ್ನೊಂದಷ್ಟು ವರ್ಷ ಚೆನ್ನಾಗಿ ದುಡಿದು ನಂತರ ಒಂದು 20, 24, 25 ವಯಸ್ಸಾದಾಗ ಇಬ್ಬರಿಗೆ ಪರಸ್ಪರ ಮದುವೆ ಆಗ್ಬೋದಿತ್ತು. ಯಾಕಂದ್ರೆ ನಮ್ಮದು ಸ್ವತಂತ್ರ ದೇಶ. ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ, ಇದನ್ನು ಮದುವೆ ಆಗಲಿಕ್ಕೆ ಇನ್ನೊಬ್ಬರ ಪರ್ಮಿಷನ್ ಕೂಡ ಬೇಕಾಗಿಲ್ಲ. ಯಾಕಂದರೆ ಲವ್ ಜಿಹಾದ್ ಒಂದು ಕಡೆ ನಡೀತಾ ಇದೆ, ಅದು ಸುಳ್ಳಲ್ಲ. ಆದರೆ ಇದು ಖಂಡಿತವಾಗಿ ಲವ್ ಜಿಹಾದ್ ಅಲ್ಲ, ಇದು ಪರಸ್ಪರ ಇಷ್ಟಪಟ್ಟು ಅವರು ನನ್ನನ್ನು ಇನ್ನು ಯಾರಿಗೆ ಮದುವೆ ಮಾಡಿಸಿ ಕೊಡ್ತಾರೋ, ಅಥವಾ ಆ ಒಂದು 18ರ ವಯಸ್ಸಿನ ತವಕನ ಒಟ್ಟಲ್ಲಿ ಅವರು ಇಬ್ಬರು ಸೇರಿ ಮದುವೆ ಆದರು. ಕ್ರಮೇಣ ಅವರ ಕುಟುಂಬದವರು ಇದರಿಂದ ಹೊರಗಡೆ ಬರ್ಬೋದು. ಹಾಗೆ ನನಗೆ ಹುಡುಗನ ನೋಡಿದಾಗಲೂ ಖಂಡಿತವಾಗಿ ಹುಡುಗ ಒಂದು ಅರ್ಧ ದಾರಿಯಲ್ಲಿ ಕೈ ಬಿಡುವನಲ್ಲ ಅಂತ ನಮಗೆ ನೋಡಿದರೆ ಆ ಥರ ಅನಿಸುತ್ತೆ. ಯಾಕಂದರೆ ಇಷ್ಟೆಲ್ಲ ಇದು ಪ್ರಚಾರ ಆದಾಗ ಅವನು ಖಂಡಿತವಾಗಿ ಅರ್ಧ ದಾರಿಯಲ್ಲಿ ಅವಳನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಟು ಹೋದ್ರೂ ಅಂತೂ ಯಾರು ಅವರನ್ನು ಸುಮ್ಮನೆ ಬಿಡೋದೇ ಇಲ್ಲ. ಆದರೆ ಈಗಿರುವ ನನ್ನ ಪ್ರಶ್ನೆ ಅಂದರೆ,
ಅವರು ಇದೆಲ್ಲ ಆದ ನಂತರ ಅವರ ಫೋಟೋ ಸುಟ್ಟಾಕಿದ್ರು, ಅವರಿಗೆ ನಾನಾ ಥರದ ಒಂದು ಅವಮಾನ ಮಾಡಿದರು. ಇದೆಲ್ಲ ಅವಳಿಗೆ ಗೊತ್ತಾಗಿ ಅವಳು ಏನು ಹೇಳಿದ್ಲು, ಅವಳನ್ನು ಅವರ ಜೋಡಿಯನ್ನು ಶ್ರೀಕೃಷ್ಣ ಮತ್ತು ರಾಧೆಗೆ ಹೋಲಿಸಿದರು. ನೀವು ರಾಧೆಗೆ ಹೋಲಿಸಿದಾಗ ಅವಳ ವಯಸ್ಸು ಎಷ್ಟು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಲ್ವ. ಅವಳು ಟ್ರೋಲ್ ಆದರು. ಶ್ರೀಕೃಷ್ಣ ಮತ್ತು ರಾಧನಿಗೆ ಇವಳನ್ನು ಹೇಗೆ ಹೋಲಿಸ್ತಾರೆ ಅಂತ. ಅದರಲ್ಲಿ ನಮ್ಮ ಸೌತ್ ಇಂಡಿಯನ್ಸ್ ಖಂಡಿತವಾಗಿ ಯಾರು ಕೂಡ ಇವರನ್ನು ಟ್ರೋಲ್ ಮಾಡಿಲ್ಲ. ನಮ್ಮ ಕನ್ನಡ, ಮಲಯಾಳಂ, ತೆಲುಗು, ತಮಿಳವರು ಯಾರು ಕೂಡ ಟ್ರೋಲ್ ಮಾಡಿಲ್ಲ. ಇವರನ್ನು ಟ್ರೋಲ್ ಮಾಡಿದವರೆಲ್ಲ ನಾರ್ತ್ ಅವರು. ಹಾಗಾಗಿ ನಮ್ಮ ಈ ಕಡೆಯವರು ಯಾರು ಕೂಡ ಟೀಕಿಸಿಲ್ಲ ಅವರನ್ನು. ಯಾಕೆಂದರೆ ನಾಳೆ ಕಷ್ಟಪಟ್ಟರು ಅವರೇ ಬರೋದು, ಸುಖಪಟ್ಟರು ಅವರೇ ಬರೋದು. ಹಾಗಾಗಿ ಇದು ಇಬ್ಬರ ನಡುವಿನ ತೀರ್ಮಾನ ಆಗಿತ್ತು. ಹಾಗೆ ಇವರು ರಾಧಾಕೃಷ್ಣನಿಗೆ ಹೋಲಿಕೆ ಮಾಡಿದಾಗ ಇವರೊಂದಷ್ಟು ಟ್ರೋಲ್ಗಳೀಗ ಬರ್ತಾ ಇದೆ. ಅದಲ್ಲದೆ ಕೆಲವು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳಲ್ಲಿ ಅವರು ವಿನಂತಿ ಮಾಡಿಕೊಂಡು, ನಮಗೆ ಈ ಥರ ಭಯ ಇದೆ, ನಮ್ಮನ್ನು ರಕ್ಷಣೆ ಮಾಡಿ, ಅದು ಇನ್ನೊಂದು ಟ್ರೋಲ್ ಆದರು. ಇಂಥ ಒಂದು ಸಾಧಾರಣ ಜನಗಳು ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಬಗ್ಗೆ ವಿನಂತಿಸಿಕೊಳ್ತಾರೆ ಅವ್ರ ಹತ್ರ ಅಂತ. ಅದು ಅವರವರ ಇಷ್ಟ. ನಾನು ಈಗ ಹೇಳೋದು, ಕೊನೆಯದಾಗಿ ಈ ವಿಡಿಯೋ ಮುಗಿಸೋದಕ್ಕಿಂತ ಹೇಳೋದು ಒಂದೇ ನೋಡಿ, ಬದುಕು ಅನ್ನೋದು ಒಂದೇ ಇರೋದು. ಅದು ಅವರವರ ಆಯ್ಕೆ. ನಾಳೆ ಕಷ್ಟಪಟ್ಟರು ಅವರೇ ಪಡೋದು ಅಥವಾ ಸುಖಪಟ್ಟರು ಅವರೇ ಪಡೋದು. ಹಾಗಾಗಿ ದಯವಿಟ್ಟು ಇನ್ನಾದರೂ ಈ ಟ್ರೋಲ್ ನಿಂತು ಹೋಗಲಿ. ಈ ಟ್ರೋಲ್ ಮಾಡೋದು ಬೇಡ. ಯಾಕೆಂದರೆ ನಾಳೆ ಏನೋ ಅವರಿಗೆ ಅವಮಾನ ತಡೀಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ತಮ್ಮ ಜೀವನ ಪಯಣವನ್ನು ಮುಗಿಸಿ ಹೋದರೆ, ಯಾಕೆಂದರೆ ಎಲ್ಲರ ಮನಸ್ಥಿತಿ ಒಂದೇ ರೀತಿ ಇರೋದಿಲ್ಲ. ಕೆಲವರಿಗೆ ಎಷ್ಟೋ ಅವಮಾನವನ್ನು ಸಹಿಸುವಂಥ ಶಕ್ತಿ ಇರುತ್ತೆ, ಇನ್ನು ಕೆಲವರಿಗೆ ಯಾವ ಅವಮಾನ ಕೂಡ ಸಹಿಸುವ ಶಕ್ತಿ ಇರೋದಿಲ್ಲ. ಹಾಗಾಗಿ ಅವರನ್ನು ಅವರ ಪಾಡಿಗೆ ಬಿಡೋಣ. ಅವರು ಹೇಗಾದರೂ ಬದುಕಲಿ. ಅವರು ಕಷ್ಟ ಅಂತ ಬಂದಾಗ ಅವಳು ಮತ್ತೆ ತವರು ಮನೆಗೆ ತಿರುಗಿ ಬರ್ತಾರೆ, ಅಥವಾ ಸುಖ ಸಿಕ್ಕಿದರೆ ತನ್ನ ಗಂಡನ ಜೊತೆ ಕೊನೆಯವರೆಗೆ ಬಾಳಿ ಬದುಕ್ತಾಳೆ. ನಾವೆಲ್ಲ ಆಶೀರ್ವಾದ ಮಾಡೋಣ, ಶುಭ ಹಾರೈಸೋಣ. ಇನ್ನಾದರೂ ಅವಳಿಗೆ ಮಾಡುವ ಟ್ರೋಲ್ನ ನಿಲ್ಲಿಸಲಿ. ಆ ಒಂದು ಪ್ರಣಯ ಪಕ್ಷಿಗಳು ಎಲ್ಲಾದರೂ ಜೀವನ ಸಾಗಿಸಲಿ ಅಂತ ನನ್ನ ಒಂದು ಶುಭ ಹಾರೈಕೆ ಅವರಿಗೆ. ಇಲ್ಲಿಗೆ ನನ್ನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಏನಾದರೂ ನಾನು ತಪ್ಪು ಮಾತಾಡಿದರೆ, ಯಾರಿಗಾದರೂ ಬೇಸರ ಆಗಿದರೆ ಖಂಡಿತವಾಗಿ ಕ್ಷಮೆ ಇರಲಿ. ಯಾಕೆಂದರೆ ಅವರವರ ಬದುಕಿನ ಆಯ್ಕೆ ಅವರವ್ರದ್ದಲ್ವ. ನಮ್ಮಿಂದಾಗಿ ಇನ್ನೊಂದು ಒಂದು ಜೋಡಿ ಜೀವ ಅಂತ್ಯ ಆಗೋದು ಬೇಡ. ಹಾಗಾಗಿ ನಾನು ಇದರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ನಿಮ್ಮದೆಲ್ಲ ಸಪೋರ್ಟ್ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಎಲ್ಲರಿಗೂ ಟಾಟಾ ಬಾಯ್, ಸಿ ಯು.